ಯಾರ ಹತ್ರ ಮಾತಾಡ್ತಿದ್ದೀರಾ ನೀವು? ನಾನೇನು ಏನು ನನ್ನ ಬಿಸ್ನೆಸ್ ಲಾಸ್ ಆಗಿದೆ. ಸಂತೋಷ ಲಾಸ್ ಆಗಿದೆ. ಪುಸ್ತಕನ ಯಾರು ಹರಿದಾಕಿದ್ದು? ಇನಿಷಿಯಲ್ ಕ್ಯಾಪಿಟಲ್ ಏನು ತಿಳ್ಕೊಂಡಿರ ನೀವು? ಹೋಗ ರಮೇಶನ್ ಕೇಳೋ. ಅವ್ರನ್ನ ಕೇಳಿದೆ. ಅವ್ರು ನಿಮ್ಮನ್ನ ಕೇಳು ಅಂದ್ರು. ಯು ಶುಡ್ ಗಿವ್. ಹೋಗ ರಮೇಶನ್ ಕೇಳೋ ಅಂತ ಹೇಳಿದಲ್ಲ. ಅವ್ರನ್ನ ನನಗೆ ಪ್ರಾಫಿಟ್ ಬರೋದು ಚಿಂತೆ ಇಲ್ಲ. ನಿಮ್ಮನ್ನ ಕೇಳು ಅಂದ್ರು. ಇನಿಷಿಯಲ್ ಮಾಡಿ ಹೋಗಾದ್ರೆ ಹೋಗ. ಟೆನ್ಷನ್ ಅಲ್ಲಿ ತಿಂತಾರೆ. ಹಲೋ ಮಾತಾಡಿ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಓಕೆ. ಹಲೋ. ನಿಂದೊಳ್ಳೆ ಕರ್ಮ ಆಯ್ತಲ್ಲ ನನಗೆ. ಸಂತೋಷಣ್ಣ, ನೀವ್ ನಂಗೆ ಎಷ್ಟು ಹೊಡೆದ್ರು ಸಹಿಸ್ಕೊಳ್ತೀನಿ, ಪರವಾಗಿಲ್ಲ, ನಾನ್ ತಡ್ಕೊಂತೀನಿ. ಆದ್ರೆ ನಾನು ಓದೋ ಪುಸ್ತಕನ ಯಾಕೆ ನಾಶ ಮಾಡಿದ್ರಿ ಅಣ್ಣ? ಈ ಮನೇಲಿ ನೀವ್ ಹೇಳೋ ಎಲ್ಲಾ ಕೆಲ್ಸಾನು ಮಾಡ್ತೀನಿ. ನೀವ್ ಯಾವಾಗ ಊಟ ಹಾಕ್ತಿರೋ ಅವಾಗ ತಿಂತೀನಿ. ಈವರೆಗೂ ನೀವ್ ಹೇಳೋ ಎಲ್ಲಾ ಕೆಲ್ಸನು ನಾನ್ ಬಾಕಿ ಇಟ್ಟಿಲ್ಲ ಅಣ್ಣ. ಅಣ್ಣ, ನಿಮ್ಮ ಆಸ್ತಿಲಿ ನನ್ ಭಾಗ ಕೇಳಿದ್ನ ಇಲ್ಲ ನಿಮ್ ಹತ್ರ ನಾನ್ ದುಡ್ಡು ಕೇಳಿದ್ನ? ನಾನು ಓದೋ ಪುಸ್ತಕನ ಯಾಕೆ ನಾಶ ಮಾಡಿದ್ರಿ ಅಂತ ಕೇಳಿದೆ. ಅದ್ ತಪ್ಪ ಅಣ್ಣ? ನೀವ್ ಹೇಳಿದ್ರಿ ನಿಮ್ ಕಣ್ಮುಂದೆ ಓದ್ಬೇಡ ಅಂತ, ಹಾಗೆ ಮಾಡ್ದೆ. ಈ ಮನೇಲಿ ಕಳ್ತನ ಮಾಡಿದ್ರೆ ತಪ್ಪು, ನಿಮ್ ಹತ್ರ ಸುಳ್ಳು ಹೇಳಿದ್ರೆ ತಪ್ಪು, ಹೊರಗಡೆ ಹೋಗಿ ನಿಮ್ ಹೆಸರು ಕೆಡ್ಸೋ ತರ ಭಿಕ್ಷೆ ಬೇಡಿದ್ರೆ ತಪ್ಪು. ಆದ್ರೆ ಯಾವ ತಪ್ಪೇ ಮಾಡ್ದೆ ನನಗೆ ಈ ತರ ಶಿಕ್ಷೆ ಕೊಡೋದೇನಣ್ಣ ನ್ಯಾಯ? ರಾಜ್ಯ ಸರ್ಕಾರ ಹೇಳತ್ತೆ ಓದಿ ಅಂತ, ಕೇಂದ್ರ ಸರ್ಕಾರ ಹೇಳತ್ತೆ ಓದಿ ಅಂತ, UN ಹೇಳತ್ತೆ ಓದಿ ಅಂತ, ಈ ಪ್ರಪಂಚನೇ ಹೇಳತ್ತೆ ಅಣ್ಣ ಓದಿ ಅಂತ. ಆದ್ರೆ ನಿಮ್ಮಂತ ಶ್ರೀಮಂತರು ಮಾತ್ರ ನಮ್ಮಂತ ಮಕ್ಕಳಿಗೆ ಯಾಕಣ್ಣ ಓದಕ್ ಬಿಡಲ್ಲ? ನಮ್ಮಂತ ಮಕ್ಕಳು ಓದಿದ್ರೆ ತಾನೆ ಈ ಪ್ರಪಂಚಕ್ಕೆ ಒಳ್ಳೇದು. ನಮ್ಮಂತ ಮಕ್ಕಳು ಓದಿದ್ರೆ ತಾನೆ ಈ ಪ್ರಪಂಚಕ್ಕೆ ಒಳ್ಳೇದು. ಬಡವನ ಹುಟ್ಟಿದ್ಮೇಲೆ ನಿಮ್ಮಂತ ಶ್ರೀಮಂತರ ಹತ್ರ ಹೊಡಿಸ್ಕೊಳ್ಳಬೇಕು, ಉಗಿಸ್ಕೊಳ್ಳಬೇಕು. ಇದೇ ನಮ್ಮ ಹಣೆ ಬರನ. ಲೈಟ್ ಹಾಕೊಂಡು ಏನೋ ಮಾಡ್ತಾ ಇದ್ಯಾ? ಅಜ್ಜಮ್ಮ, ಓದ್ತಾ ಇದ್ದೀನಿ. ಓ, ಓದಿ ಕಲೆಕ್ಟ್ ಆಗ್ಬಿಡ್ತೀಯಾ? ಲೈಟ್ ಆಫ್ ಮಾಡಿ ಮಲ್ಕೊಳ್ಳೋ. ಕೂತ್ಕೊಂಡು ಏನೋ ಮಾಡ್ತಾ ಇದ್ಯಾ? ಮಲ್ಕೊಳ್ಳೋ.
ಏ ರಾತ್ರಿ ನೋಡ್ದೆ ನಿನ್ನ. ನೀನ್ ದಿನಾ ರಾತ್ರಿ ಸೌಮ್ಯನ್ ರೂಮ್ಗೆ ಹೋಗಿ ಏನ್ ಮಾಡ್ತೀಯ ಅಂತ ನನಗ್ ಗೊತ್ತು. ದಿನಾ ರಾತ್ರಿ ಸೌಮ್ಯನ್ ರೂಮ್ಗೆ ಹೋಗಿ ಏನ್ ಮಾಡ್ತೀಯ ಅಂತ ನನಗ್ ಗೊತ್ತು. ಅಣ್ಣ ದಯವಿಟ್ಟು ಯಾರಿಗೂ ಹೇಳ್ಬೇಡಣ್ಣ. ಇನ್ಮೇಲಿಂದ ಆ ರೂಮ್ಗೆ ಹೋಗಲ್ಲಣ್ಣ. ಸರಿ, ನಾನ್ ಯಾರಿಗೂ ಹೇಳಲ್ಲ. ಆದ್ರೆ ನಾನ್ ಹೇಳೋ ತರ ನೀನ್ ಮಾಡ್ಬೇಕು, ಸರಿನಾ? ಸರಿ, ನನ್ನ ಒಪ್ಕೊಂಡು ಒಂದೇ ಒಂದ್ ಮುತ್ತು ಕೊಡು. ಒಂದೇ ಒಂದ್ ಮುತ್ತು ಕೊಡು, ಇಲ್ಲ ಅಂದ್ರೆ ಎಲ್ರಿಗೂ ಹೇಳ್ಬಿಡ್ತೀನಿ. ಬೇಡ ಅಣ್ಣಯ್ಯ. ಒಂದೇ ಒಂದ್ ಮುತ್ತು, ಬೇಗ ಬಾ ಬಾ ಬೇಗ. ಯಾರು ಯಾರು ಯಾರು? ಛೇ, ನಿಂಗ್ ನಾಚಿಕೆ ಆಗಲ್ವೇನೋ? ಅಣ್ಣ ಅಣ್ಣ ಅಂತ ಹೇಳೋ ತಂಗಿ ಹತ್ರನೇ ಈ ತರ ನಡ್ಕೋತಿಯಲ್ಲ. ಹೋಗ್ ಗೇಟ್ ಹತ್ರ ನಿನ್ಕೋ, ನಿಮ್ ಯಜಮಾನ್ರು ಬರ್ತಿದಾರೆ. ನಮಸ್ಕಾರ ಹೆಡ್ ಮಾಸ್ಟ್ರೆ. ನಮಸ್ಕಾರನಪ್ಪ. ಹೆಡ್ ಮಾಸ್ಟ್ರೆ, ತಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನಪ್ಪ ಹೇಳು. ನಾನು ಊರಲ್ಲಿ 6ನೇ ತರಗತಿ ತನಕ ಓದಿದೀನಿ. ಇಲ್ಲಿ 7ನೇ ತರಗತಿ ಓದ್ಬೇಕು. ಅದಕ್ಕೆ. ಧಾರಾಳವಾಗಿ ಓದ್ಬೋದಪ್ಪ. ಇನ್ನೂ 10 ದಿನ ಇದೆ ಅಡ್ಮಿಷನ್ ಮುಗಿಯೋಕೆ. ಕೂಡ್ಲೆ ಹೋಗಿ ನಿಮ್ ತಂದೆನೋ ತಾಯಿನೋ ಜೊತೆಲಿ ಕರ್ಕೊಂಡು ಹಾಗೆ TC ಮಾರ್ಕ್ಸ್ ಕಾರ್ಡ್ ತಗೊಂಬಂದ್ಬಿಡು. ಹೆಡ್ ಮಾಸ್ಟ್ರೆ, ನಾನ್ TC ಮಾರ್ಕ್ಸ್ ಕಾರ್ಡ್ನೆಲ್ಲ ತಂದಿದ್ದೀನಿ. ಆದ್ರೆ ನಂಗ್ ಶಾಲೆಗ್ ಬರಕ್ ಆಗಲ್ಲ. ತಾವ್ 7ನೇ ತರಗತಿಗೆ ಯಾವ್ದ್ಯಾವ್ದ್ ಪುಸ್ತಕ ಅಂತ ಹೇಳಿದ್ರೆ ಅದನ್ನ ತಗೊಂಡ್ ಓದ್ತೀನಿ. ಆಮೇಲೆ ಯಾವಾಗ ಪರೀಕ್ಷೆನೋ ಅವಾಗ ಬಂದ್ ಬರ್ದು ಪಾಸ್ ಆಗ್ತೀನಿ. ಏನು ಪಾಸ್ ಆಗ್ತೀಯ? ಅದು ಶಾಲೆಗ್ ಬಾರ್ದೇನೆ. ಖಂಡಿತ ಪಾಸ್ ಆಗ್ತೀನಿ ಸರ್. ಹೆಚ್ಚಿನ ಅಂಕೆ ತಗೊಂಡೆ ಪಾಸ್ ಆಗ್ತೀನಿ. ವರ್ಷ ಪೂರ್ತಿ ಬರೋರೇನೆ ಒಂದೇ ಕ್ಲಾಸ್ ನಲ್ಲಿ 2-3 ವರ್ಷ ಕೂತಿರ್ತಾರೆ. ಅಂತದ್ರಲ್ಲಿ ನೀನ್ ಪಾಸ್ ಆಗ್ತೀಯ? ಖಂಡಿತ ಪಾಸ್ ಆಗ್ತೀನಿ ಸರ್. ಹೆಚ್ಚಿನ ಅಂಕೆ ತಗೊಂಡೆ ಪಾಸ್ ಆಗ್ತೀನಿ. ನೋಡ್ಮರಿ, ಒಂದ್ ಕೆಲ್ಸ ಮಾಡು. ನಾನೀಗ ತುಂಬಾ ಬ್ಯುಸಿ ಇದ್ದೀನಿ, ಆಮೇಲೆ ಬಂದ್ ನನ್ ನೋಡು. ಸರ್ ಆಮೇಲೆ ಅಂದ್ರೆ ಯಾವಾಗ ಬರ್ಲಿ? 1 ವಾರ ಬಿಟ್ಕೊಂಬ. ಸರಿ ಸರ್, ಹಾಗೆ ಮಾಡ್ತೀನಿ. ನಾನ್ ಬರ್ತೀನಿ.